ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಟಾಕ್ ವಿತ್ ಸ್ಯಾಮ್ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತೇನೆ. ನೀವೆಲ್ಲರೂ ದೇವರ ಕೃಪೆಯಿಂದ ಸೌಖ್ಯವಾಗಿದ್ದೀರಿ ಎಂಬುದಾಗಿ ನೆನೆಸ್ತೇನೆ. ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ. ಅಣ್ಣ, ನಿಮ್ಮನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ಪ್ರೈಸ್ ಲಾರ್ಡ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಪಾಸ್ಟರ್. ಏನು ಮತ್ತೆ ಹೇಳಿ ಸಮಾಚಾರ ಏನಿಲ್ಲ. ಈ ವಾರ ಚರ್ಚ್ ಆನಿವರ್ಸರಿ ಇತ್ತು. ಹೌದು. ಸೊ ಹೇಗಾಯ್ತು ಚರ್ಚ್ ಆನಿವರ್ಸರಿ? ಚೆನ್ನಾಗಾಯ್ತು, ನೀವು ಬಂದಿದ್ರಿ. ಸೊ ಈಗ ಕಳೆದ ಎಪಿಸೋಡಲ್ಲೆಲ್ಲ ಚರ್ಚ್ ಬಗ್ಗೆ ನಾವು ನೋಡ್ತಾ ಬರ್ತಾ ಇದ್ದೀವಿ. ಹೌದು. ಸಭೆ ಅಂದ್ರೇನು, ಸಭೆ ಡಿನಾಮಿನೇಷನ್ಗಳು, ಸಭೆಯ ಕ್ರಮಗಳು, ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತಾ ಇದ್ವಿ. ಕಳೆದ ಎಪಿಸೋಡಲ್ಲಿ ಸಭೆಯ ಕ್ರಮಗಳ ಬಗ್ಗೆ ನಾವು ನೋಡ್ಕೋಬೋದು, ಏನೇನು ಕ್ರಮ ಬದ್ಧತೆ ಇರಬೇಕು ಸಭೆಯಲ್ಲಿ ಅಂತ. ಹೌದು. ಈ ದಿನ ಮುಂದುವರಿಸಿ ಸಭೆಯ ಆರಾಧನಾ ಕ್ರಮಗಳನ್ನು ನಾವು ನೋಡೋಣ. ಸಭೆಯಲ್ಲಿ ಆರಾಧನಾ ಕ್ರಮ ಹೇಗಿರಬೇಕು? ರೈಟ್. ಬಹಳ ಮುಖ್ಯವಾಗಿ 5 ವಿಧಗಳಿಂದ ಸಭೆ ಕೂಡಿರತಕ್ಕಂಥ ಸಂಗತಿಯನ್ನು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಏನಪ್ಪ ಅಂದರೆ, ಮೊದಲನೇದಾಗಿ ದೀಕ್ಷಾ ಸ್ನಾನ, ಎರಡನೇದಾಗಿ ಉಪದೇಶ ಕೇಳುವಂಥದ್ದು, ಮತ್ತು ಮೂರನೇದಾಗಿ ಪ್ರಾರ್ಥಿಸುವಂಥದ್ದು, ಮತ್ತು ನಾಲ್ಕನೇದಾಗಿ ಸಭೆಯಾಗಿ ಕೂಡಿ ಬರುವಂಥದ್ದು, ಉಪದೇಶ ಮಾಡುವಂಥದ್ದು, ಉಪದೇಶ ಕೇಳುವಂಥದ್ದು, ಮತ್ತು ಕರ್ತನ ಭೋಜನ ಸಂಸ್ಕಾರ. ಈ 5 ಸಂಗತಿಗಳು ಸಭೆಯಲ್ಲಿ ನೆರವೇರಲೇಬೇಕಾದಂಥ ಆರಾಧನಾ ಕ್ರಮಗಳು. ಸೊ ಅದನ್ನು ತುಂಬ ಸುಂದರವಾಗಿ ಬೈಬಲ್ ನಮಗಿನ್ನೂ ಹೆಚ್ಚಾಗಿ ವಿವರಿಸ್ತದೆ. ಅದನ್ನು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 41ನೇ ಮತ್ತು 42ನೇ ವಚನವನ್ನು ನಾವು ನೋಡ್ಕೊಳ್ತೇವೆ. ಸಭೆಯಲ್ಲಿ ನೆರವೇರಬೇಕಾದಂಥ, ಇದನ್ನು ನಾವು ಸ್ಯಾಕ್ರಮೆಂಟ್ ಅಥವಾ ಯೂಕ್ರಿಸ್ಟ್ ಅಂತ ಕರಿತೇವೆ ಆ್ಯಕ್ಚುಲಾಗಿ. ಸೊ ಈ 5 ಕ್ರಮಗಳು ಸಭೆಯಲ್ಲಿ ನಡೆಯಲೇಬೇಕಾದ, ಕಡ್ಡಾಯವಾಗಿ ನೆರವೇರಲೇಬೇಕಾದಂಥ ಸಂಗತಿಗಳು. ಇದರಲ್ಲಿ ಕಾಂಪ್ರಮೈಸೇ ಇಲ್ಲ, ಇದರಲ್ಲಿ ಒಂಚೂರು ಕಾಂಪ್ರಮೈಸೇ ಆಗಂಗಿಲ್ಲ. ಮೊದಲನೇದಾಗಿ, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಎರಡನೇದಾಗಿ 42ನೇ ವಚನದಲ್ಲಿ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತು ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಈ 5 ವಿಷಯಗಳು ನಮಗೆ ಬಹಳ ಮುಖ್ಯವಾಗಿ ಪ್ರತಿ ಸಭೆಯಲ್ಲಿ ನೆರವೇರಲೇಬೇಕಾದಂಥ ಆರಾಧನೆಯ ಕ್ರಮಗಳು. ಯಾವ ಸಭೆಯಲ್ಲಿ ದೀಕ್ಷಾಸ್ನಾನ ಇಲ್ವೋ, ಯಾವ ಸಭೆಯಲ್ಲಿ ಉಪದೇಶ ಇಲ್ವೋ, ಯಾವ ಸಭೆಯಲ್ಲಿ ಅನ್ಯೋನ್ಯತೆ ಇಲ್ವೋ, ಯಾವ ಸಭೆಯಲ್ಲಿ ಈ ರೊಟ್ಟಿ ಮುರಿಯುವಂಥ ಸಂಸ್ಕಾರ ಇಲ್ವೋ, ಯಾವ ಸಭೆಯಲ್ಲಿ ಪ್ರಾರ್ಥನೆಯ ಸಂಸರ್ಗನೇ ಇಲ್ಲವೋ, ನೀವು ಕಳೆದ ಸಾರ್ತಿ ಒರಿಜಿನಲ್ ಸಭೆ ಅಂದರೆ ಹೇಗಿರಬೇಕು ಅಂತ, ಈ 5 ಯಾವುದ್ರಲ್ಲಿ ಇಲ್ವೋ ಅಂತಹ ಕಳ್ಳ ಸಭೆಗಳಿಗೆ ಹೋಗಬೇಡಿ. ಸೊ ಈ 5 ಯಾವುದರಿಂದ ಕೂಡಿದೆಯೋ ಅದು ಬಹಳ ಮುಖ್ಯವಾದಂಥ ಒಂದು ದೇವರ ಆರಾಧನೆ ಕ್ರಮಕ್ಕೆ ಒಳಪಡಿಸಿಕೊಟ್ಟಂಥ ಒಂದು ಸಭೆಯಲ್ಲಿ ಮರ್ಯಾದೆಯುಳ್ಳಂಥ ಸಭೆ ಎಂಬುದಾಗಿ ನಾವು ಕರೀಬೋದು. ಓಕೆ. ಸೊ ಈ ಕಮ್ಯೂನಿಯನ್ ಅಂತ ಬಂದಾಗ, ಒಂದೊಂದು ಸಭೆಯಲ್ಲಿ, ನಮ್ಮ ಸಭೆಯಲ್ಲೆಲ್ಲ ತಿಂಗಳಿಗೆ ಒಂದ್ಸಲ ಕೊಡ್ತೇವೆ. ಒಂದೊಂದು ಸಭೆಯಲ್ಲಿ ಪ್ರತಿ ವಾರನೂ ಕೊಡ್ತಾರೆ. ಒಂದೊಂದು ಸಭೆಯಲ್ಲಿ ದೀಕ್ಷಾ ಸ್ನಾನ ಹೊಂದಿರೋರ್ಗೆ ಮಾತ್ರ ಕೊಡ್ತಾರೆ. ಕೆಲವು ಸಭೆಗಳಲ್ಲಿ ದೀಕ್ಷಾ ಸ್ನಾನ ಹೊಂದಿದ್ರು ಹೊಂದಿಲ್ಲ ಅಂದ್ರೂ ಕೊಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಈ ರೊಟ್ಟಿ ಮುರಿಯುವಂಥ ಸಂಗತಿಯಲ್ಲಿ ಪ್ರತಿ ಸರ್ತಿ ಆದಿ ಸಭೆಯಲ್ಲಿ ಹೇಗಿತ್ತು ಅಂತಂದರೆ, ಅವರೆಲ್ಲರೂ ಕೂಡಿ ಬರುವಂಥ, ಪ್ರತಿ ದಿನ ಕೂಡಿ ಬರ್ತಾಯಿದ್ರು. ಪ್ರತಿ ದಿನವೂ ರೊಟ್ಟಿ ಮುರಿಯುವಂಥ ಒಂದು ಪ್ರಕ್ರಿಯೆ ಅಲ್ಲಿ ನೆರವೇರ್ತಾ ಇತ್ತು. ಮತ್ತು ಎರಡನೇದಾಗಿ ನಾವು ನೋಡುವಾಗ ಮುಂದುವರೆದು ಅದು ವಾರದಲ್ಲಿ ಯಾವಾಗ ಈ ಅಂಡರ್ಗ್ರೌಂಡ್ ಚರ್ಚಸ್ ಆಗೋದು, ಅಂಡರ್ಗ್ರೌಂಡ್ ಚರ್ಚಸ್ ಆದಾಗ ತಿಂಗಳಿಗೊಂದ್ಸರಿ ಸೇರಿದಂಥ ದಿನಗಳು ಇದ್ದಾವೆ, 15 ದಿನಗಳಿಗೊಂದ್ಸರಿ ಸೇರಿದಂಥ ಪ್ರಮೇಯಗಳಿದ್ದಾವೆ. ಹೀಗೆ ಅವರು ಯಾವಾಗೆಲ್ಲ ಸೇರಿ ಬರ್ತಾಯಿದ್ರು ಆಗೆಲ್ಲ ರೊಟ್ಟಿ ಮುರಿತಾಯಿದ್ರು. ಇದು ಬಹಳ ಮುಖ್ಯವಾದಂಥ ಪ್ರಕ್ರಿಯೆ. ಅದು ನಾವು ಸೇರಿ ಬರುವಾಗಲೆಲ್ಲ ರೊಟ್ಟಿ ಮುರಿಯುವಂಥ ಪ್ರಕ್ರಿಯೆ. ಆದರೆ ಇದನ್ನು ಇನ್ನೂ ಹೆಚ್ಚು ಕ್ರಮಗೊಳಿಸುವ ನಿಟ್ಟಿನಲ್ಲಿ ಅದನ್ನು ತಿಂಗಳಿಗೊಂದ್ಸರಿ ಮಾಡ್ಕೊಂಡಿದ್ದಾರೆ. ಅದು ನಮಗನುಕೂಲವಾಗಿ ಮಾಡ್ಕೊಂಡಂಥ ಪ್ರಕ್ರಿಯೆ ಹೊರತು, ವಾಕ್ಯದ ಪ್ರಕಾರ ಮತ್ತು ದೇವರ ಚಿತ್ತದ ಪ್ರಕಾರ ನಾವು ಸೇರಿ ಬರುವಾಗಲೆಲ್ಲ ರೊಟ್ಟಿ ಮುರಿಯುವಂಥದ್ದು ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಅದು ಪ್ರತಿ ಸರ್ತಿ ಸೇರಿ ಬರುವಾಗ ಅದು ರೊಟ್ಟಿ ಮುರಿಬೇಕು. ಆದರೆ ನಾವು ತಿಂಗಳಿಗೊಂದು ಸರ್ತಿ ಯಾಕಂತಂದರೆ ಅನ್ಯೋನ್ಯತೆಯಲ್ಲಿ ಸೇರಿ ಬರೋದೇ ಬಹಳ ಮುಖ್ಯವಾದಂಥ ಸಂಗತಿಯಾಗಿರೋದ್ರಿಂದ, ಅನ್ಯೋನ್ಯತೆ ಇಲ್ಲದಂಥ ರೊಟ್ಟಿ ಮುರಿಯುವ ಪ್ರಕ್ರಿಯೆ, ಅನ್ಯೋನ್ಯತೆ ಇಲ್ಲದಂಥ ಪ್ರಾರ್ಥನೆಯ ಪ್ರಕ್ರಿಯೆ, ಅನ್ಯೋನ್ಯತೆ ಇಲ್ಲದಂಥ ದೀಕ್ಷಾಸ್ನಾನದ ಪ್ರಕ್ರಿಯೆ, ಅನ್ಯೋನ್ಯತೆ ಇಲ್ಲದಂಥ ಉಪದೇಶದ ಪ್ರಕ್ರಿಯೆ, ಇದೆಲ್ಲ ವ್ಯರ್ಥ. ಯಾಕಂತಂದರೆ ಅದಕ್ಕೆ ಅದನ್ನು ಈ ಮಿಡಲ್ ಫಿಂಗರ್ ರೀತಿಯಲ್ಲಿ 5 ಆರ್ನಮೆಂಟ್ಸ್ಗಳ ಮಧ್ಯದಲ್ಲಿ ಬಹುಮುಖ್ಯವಾದಂಥ ಒಂದು ಸಂಗತಿ.
ಸೊ ಹಾಗೆ ನೆರವೇರಿಸ್ತಂಥದ್ದು. ಅನ್ಯೋನ್ಯತೆಯಲ್ಲಿ ಸೇರಿ ಬರೋದು ಬಹಳ ಮುಖ್ಯವಾಗಿದ್ದರಿಂದ ಕೆಲವು ಸಾರ್ತಿ ಸಭೆಯಾಗಿ ಕೂಡಿ ಬರೋದನ್ನ ಈಗಾಗಲೇ ಬಿಟ್ಟಿರೋದ್ರಿಂದ ಅವರ ಒಳಿತಿಗಾಗಿಯೂ ಮತ್ತು ನಮ್ಮೆಲ್ಲರ ಶ್ರೇಯಸ್ಸಿಗಾಗಿಯೂ, ಅಂದರೆ ನಮ್ಮೆಲ್ಲರ ಒಳ್ಳೇದಕ್ಕೋಸ್ಕರ, ನಮ್ಗೆ ಅದರಿಂದ ಒಳ್ಳೇದಾಗತ್ತೆ ಅನ್ನೋದಕ್ಕೋಸ್ಕರ, ನಮ್ಗೆ ಅದರಿಂದ ಒಳ್ಳೇದಾಗತ್ತೆ ಅನ್ನೋ ಪದದ ಅರ್ಥ ನಾನು ಯಾವುದೇ ರೀತಿಯಾದಂಥ ದುರುಪದೇಶವನ್ನು ಮಾಡ್ತಾ ಇಲ್ಲ. ಕಮ್ಯುನಿಯನ್ ತಗೊಳ್ಳೋದ್ರಿಂದ ಒಳ್ಳೇದಾಗತ್ತೆ ಅನ್ನೋ ದುರುಪದೇಶ ನಾನು ಮಾಡ್ತಾ ಇಲ್ಲ. ಏನಂದರೆ ನಾವೆಲ್ಲರೂ ಸೇರಿ ಬರೋದನ್ನ ದೇವರು ಒಳ್ಳೆಯದನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಆ ಎಲ್ಲರೂ ಸೇರಿ ಬಂತಾದಂಥ ಕಾಲಘಟ್ಟದಲ್ಲಿ, ದಿನಮಾನಗಳಲ್ಲಿ ನಾವು ರೊಟ್ಟಿ ಮುರಿಯುವಂಥ ಪ್ರಕ್ರಿಯೆಯನ್ನು ನೆರವೇರಿಸೋದು ಉತ್ತಮ. ಓಕೆ, ಅದೇ ಈಗ ದೀಕ್ಷಾಸ್ಥಾನ ತಗೊಂಡಿರೋರು ಮಾತ್ರ ಕರ್ತನ ಮೇಜಲ್ಲಿ ಪಾಲ್ಗೊಳ್ಬೇಕಾ? ದೀಕ್ಷಾಸ್ಥಾನ ಹೊಂದಿಲ್ಲದೆ ಇರೋರಿಗೂ ಕರ್ತನ ಮೇಜನ್ನು ಕೊಡೋದು ಸರಿನಾ? ಈಗ ರೊಟ್ಟಿ ಮುರಿಯೋದು ಅನ್ನೋ ಪದದ ಅರ್ಥ ಏನು? ರೊಟ್ಟಿ ಅನ್ನೋ ಪದದ ಅರ್ಥ ಆತನ ದೇಹ. ಆತನ ದೇಹ ಅನ್ನುವಂಥ ಪದದ ಅರ್ಥ ಆತನ ಮಾಂಸ. ಆತನ ಮಾಂಸ ಅನ್ನುವಂಥ ಪದ ಆತನ ವಿಶೇಷವಾದ ವಾಕ್ಯಗಳಾಗಿದ್ದಾವೆ. ವಾಕ್ಯಗಳನ್ನು ನಾನು ನೆರವೇರಿಸ್ತೇನೆ ಅಂಥೇಳಿ ರೊಟ್ಟಿಯನ್ನು, ನಾನು ರಕ್ಷಣೆಯನ್ನು ಸಾಧಿಸ್ಕೊಳ್ತೇನೆ ಅಂತ ಹೇಳಿ ದ್ರಾಕ್ಷಾರಸವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಈಗ ದೀಕ್ಷಾಸ್ನಾನ ತೆಗೆದುಕೊಳ್ಳೋ ಮೊದಲನೇ ಪ್ರಕ್ರಿಯೆ, ಯಾಕಂತಂದರೆ ಯಾರಾದರೂ ಸಭೆಯೊಳಗೆ ಬರುವ ಮೊದಲನೇ ಪ್ರಕ್ರಿಯೆ, ಈಗ ಬಿಟ್ಬಿಡಿ, ಹುಷಾರು ಇಲ್ಲದೆ ಇರೋದಕ್ಕೋಸ್ಕರ ಸಭೆಯೊಳಗೆ ಬರೋದು, ಹಾಗೆ ಬರೋದು, ಇನ್ನೊಂದು ಒಳಿತಿಗಳಿಗೋಸ್ಕರ ಬರೋದು, ಪ್ಲೆಷರ್ಗಳಿಗೋಸ್ಕರ ಅಥವಾ ಫೀಡ್ಬ್ಯಾಕ್ಗಳಿಗೋಸ್ಕರ ಅಥವಾ ಕಲಿಯೋದಕ್ಕೋಸ್ಕರ ಅಥವಾ ನೋಡೋದಕ್ಕೋಸ್ಕರ ಅಥವಾ ಹುಡುಕೊಂಡು ಅನೇಕ ವಿಷಯಗಳಿಗೆ ಸಭೆಯೊಳಗೆ ಬರ್ತಾ ಇದ್ರು ಕೂಡ ಸಭೆಯೊಳಗೆ ಬರಬೇಕಾದಂಥ ಮೊದಲನೇ ಪ್ರಕ್ರಿಯೆನೇ ದೀಕ್ಷಾಸ್ನಾನ ಆಗಿತ್ತು ಆದಿಸಭೆಯಲ್ಲಿ. ನಾವು ನೋಡ್ತೇವೆ, ಪೌಲಾಗಿ ಮಾರ್ಪಟ್ಟ ನಂತರ ಕೂಡ ಅವನು ಸಭೆಯಿಂದ ಹೊರಗಡೆ ಇರ್ತಾನೆ. ದೀಕ್ಷಾಸ್ನಾನ ಮಾಡಿಸಿದ ನಂತರ ದೇವರು ಅವನಿಗೊಂದು ಸಭೆ ಅಸೈನ್ ಮಾಡ್ತಾರೆ. ಸೊ ಹೀಗೆ ಸಭೆಗೆ ಹೋಗುವಂಥ ಮೊದಲನೇ ಪ್ರಕ್ರಿಯೆನೇ ದೀಕ್ಷಾಸ್ನಾನದ ಪ್ರಕ್ರಿಯೆ. ಆದ್ರೆ ಇವತ್ತು ಆ ಮತಾಂತರದ ಪ್ರಕ್ರಿಯೆಯನ್ನು, ದೀಕ್ಷಾಸ್ನಾನದ ಪ್ರಕ್ರಿಯೆನ ಮತಾಂತರದ ಪ್ರಕ್ರಿಯೆ ಅಂತೇಳಿ ಪರಿಗಣಿಸಿರೋದ್ರಿಂದ ದೀಕ್ಷಾಸ್ನಾನವನ್ನು ಒಂದು ರೀತಿಯಾದಂಥ ಆಚರಣೆಯ ಪ್ರಕ್ರಿಯೆಯನ್ನಾಗಿ ಮಾಡಿಬಿಟ್ಟಿರೋದ್ರಿಂದ ನಾವು ಅದರಲ್ಲಿ ಸೋತು ಹೋಗಿದ್ದೇವೆ. ಯಾಕಂತಂದರೆ ವಾಕ್ಯ ತುಂಬ ಸುಂದರವಾಗಿ ವಾಕ್ಯ ಬರೀತದೆ, ಯಾವನಾದರೂ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದಿದ್ರೆ ಅವನ ದೇವರ ರಾಜ್ಯ ಕಾಣಲಾರನು. ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಿರೋದಕ್ಕೆ ಬಹುಮುಖ್ಯವಾದಂಥ ಹೆಗ್ಗುರುತು ದೀಕ್ಷಾಸ್ನಾನ. ಹಾಗಾಗಿ ದೇವರ ಮಹದಾಜ್ಞೆಯನ್ನು ನೆರವೇರಿಸದೆ ನಾನು ರೊಟ್ಟಿ ಮುರಿತೀನಿ ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ದೇವ್ರ ವಾಕ್ಯನ ನೆರವೇರಿಸ್ತೀನಿ ಅಂತ ರೊಟ್ಟಿ ತಗೊಂಡು, ನಾನು ದೇವ್ರ ವಾಕ್ಯನ ನೆರವೇರಿಸದೆ ನಾನು ದೀಕ್ಷಾಸ್ನಾನನೇ ತಗೊಳ್ದೆ ಇದ್ದರೆ ಅಲ್ಲಿ ಅದರ ಅರ್ಥನೇ ಬರೋದಿಲ್ಲ. ದೀಕ್ಷಾಸ್ನಾನ ದೇವರ ಮಹದಾಜ್ಞೆ, ಹೋಗಿರಿ ಲೋಕದ ಕಟ್ಟ ಕಡೆಯವರೆಗೆ ಸ್ವಾರ್ಥೇನ ಸಾರ್ರಿ, ನಾನು ಶಿಷ್ಯಂದ್ರನಾಗ್ರಿ, ನಾನು ನಿಮಗೆ ಹೇಳಿದ್ದನ್ನೆಲ್ಲ ಅವ್ರಿಗೆ ಉಪದೇಶಿಸ್ರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ. ಇದು ಕಮಾಂಡ್ಮೆಂಟ್, ಮಹಾದಾಜ್ಞೆ ಅಂತ ಕರಿತೀವಿ ನಾವು. ಸೊ ಹೀಗಿರ್ಬೇಕಾದ್ರೆ ಆಜ್ಞೆನೇ ನೆರವೇರಿಸಿದೆ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳದೆ ರೊಟ್ಟಿ ಮುರಿಯೋ ಪ್ರಕ್ರಿಯೆ ಅದು ಸೂಕ್ತವಾದಂಥ ಪ್ರಕ್ರಿಯೆ ಅಲ್ಲ. ಹಾಗಾಗಿ ದೀಕ್ಷಾಸ್ನಾನ ತೆಗೆದುಕೊಂಡವರೇ ಅದರಲ್ಲಿ ಪಾಲ್ದಾರಿಕೆಯನ್ನು ತೆಗೆದುಕೊಳ್ಬೇಕು. ಹಾಗಾದರೆ ಇದನ್ನು ಅರಿತಿರೋಂಥ ಸೇವಕರು ಯಾಕೆ ಅದನ್ನು ಪಾಲಿಸ್ತೇನೆ ಇದು ಮಾಡ್ತಾ ಇದ್ದಾರೆ? ಸೊ ಅರಿತಿರುವಂಥ ಸೇವಕರಿಗೆ ಇವತ್ತು ಜನರ ಲೌಕಿಕವಾದ ಜ್ಞಾನ, ನಾವು ಯಹೂದ್ಯರ ಅದ್ಭುತಗಳನ್ನ ಯೋಚನೆ ಮಾಡ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ. ಸೊ ಹೀಗೆ ಏನು ಮಾಡಿಬಿಟ್ಟಿದ್ದೇವೆ ನಾವು, ಅವರವರಿಗೆ ಬಂದ ಹಾಗೆ, ಅವರವ್ರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ, ಅವರವ್ರಿಗೆ ಅನ್ನಿಸಿದ ಹಾಗೆ, ಅವರವರ ಪರಿಭಾಷೆಗಳ ತಕ್ಕಂತೆ ಅವ್ರ ದೀಕ್ಷಾಸ್ನಾನದ ಪ್ರಕ್ರಿಯೆನೇ ನೋಡ್ತಾ ಇರೋದ್ರಿಂದ. ಯಾಕಂತಂದರೆ 4 ಜನ ಕುರುಡರು ಒಂದು ಆನೆಯನ್ನು ಮುಟ್ಟು ನೋಡುವಾಗ ಅದ್ರ ಹೊಟ್ಟೆ ಗುಡಾಣದಾಗಿತ್ತು ಅಂತ ಒಬ್ಬ ಹೇಳ್ತಾನೆ, ಅದರ ಕಾಲು ಕಂಬವಾಗಿತ್ತು ಅಂತ ಒಬ್ಬ ಹೇಳ್ತಾನೆ, ಅದರ ಕಿವಿ ಮೊರದಾಗಿತ್ತು ಅಂತ ಹೇಳ್ತಾನೆ, ಇನ್ನೊಬ್ಬ ಅದರ ಬಾಲ ಬಾಚಣಿಕೆ ಆಗಿತ್ತು ಅಂತ ಒಬ್ಬ ಹೇಳ್ತಾನೆ. ಸೊ ಇದಿಷ್ಟರಲ್ಲಿ ಯಾವ್ದು ಸರಿ ಅಂತ ಹೇಳಿದ್ರೆ ಎಲ್ಲನೂ ಸೇರಿರುವಂಥ ಒಂದು ಪ್ರಕ್ರಿಯೆನೇ, ಒಂದು ವಿಶೇಷವಾದಂಥ ಸಂಗತಿನೇ ಆನೆ. ಅದೇ ರೀತಿಯಾಗಿ ವಾಕ್ಯದಲ್ಲಿ ಎಲ್ಲವೂ ಅಡಕವಾಗಿದೆ. ಅದನ್ನು ತನ್ನಿಚ್ಛೆಗೆ ತಕ್ಕಂತೆ ತಿರುಗಿಸ್ಕೊಂಡಂಥ ಸೇವಕರುಗಳು ಅಥವಾ ಸಭೆಗಳು ಇವತ್ತು ಆ ರೀತಿಯಾದಂಥ ಪ್ರಕ್ರಿಯೆಗೊಳಪಟ್ಟಿರೋದೊಂದು ಸತ್ಯ. ಆದರೆ ಈಗ ಅವ್ರನ್ನ ನೀವು ಕೇಳುವಾಗ ಇಲ್ಲ ಇದು ಸರಿ, ಇದು ಸರಿ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಅಂತೇಳಿ ಸುಮ್ಮನೆ ವಿತಂಡವಾದಕ್ಕೂ ಮತ್ತು ವಿವಾದಗಳಿಗೂ ಕಾರಣವಾಗುವಂಥ ಸಂಗತಿಗಳಿರ್ತದೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಮಹದಾಜ್ಞೆ ಆಗಿರುವಂಥ ದೀಕ್ಷಾಸ್ನಾನವನ್ನೇ ನೆರವೇರಿಸ್ತೇನೆ, ನಾನು ದೇವರ ವಾಕ್ಯವನ್ನು ನೆರವೇರಿಸ್ತೇನೆ ಎಂಬುದಾಗಿ ಸಭೆಯ ಮುಂದೆ ಪ್ರತಿಜ್ಞೆ, ರೊಟ್ಟಿ ಮುರಿಯೋ ಪ್ರಕ್ರಿಯೆ ನನ್ನ ಪ್ರಕಾರ ಪ್ರತಿಜ್ಞೆ ಮಾಡುವಂಥದ್ದು. ನಾನು ಸಭೆಯಾಗಿ ಸೇರಿ ಬರುವಾಗ ರೊಟ್ಟಿ ಮುರಿಯುವಂಥ ಪ್ರಕ್ರಿಯೆಯಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ದೇವ್ರ ವಾಕ್ಯನ ನಾನು ನೆರವೇರಿಸ್ತೀನಿ ಅಂತ. ನಾನು ದೇವ್ರ ವಾಕ್ಯವನ್ನು ನೆರವೇರಿಸ್ತೀನಿ ಅಂತ ವಾಗ್ದಾನ ಮಾಡುವಂಥ ಅಥವಾ ಒಡಂಬಡಿಕೆ ಮಾಡ್ಕೊಳ್ಳುವಂಥ ನಾನು ದೀಕ್ಷಾಸ್ನಾನ ಅನ್ನುವಂಥ ಮಹದಾಜ್ಞೆಯನ್ನು ನೆರವೇರಿಸದೇ ಇರೋದು ಬಹಳ ದೊಡ್ಡ ತಪ್ಪು ನನ್ನ ಪ್ರಕಾರ. ಅದು ಅನೇಕರ ಪ್ರಕಾರ ತಪ್ಪಾಗಿ ಕಾಣಿಸದೇ ಇರೋದು ಅದು ಬಹಳ ಮುಖ್ಯವಾದಂಥ ಕಾರಣ ಆಗಿರ್ಬೋದು. ಓಕೆ, ನೈಸ್. ಸೊ ಈಗ ಮುಂದುವರೆದು ಸಭೆಯಲ್ಲಿ ಪ್ರಮುಖವಾಗಿ
ಆರಾಧನೆ. ಸೊ ಆರಾಧನೆ ಅಂದರೆ ಏನು? ಆರಾಧನೆ ಯಾಕೆ ಪ್ರಾಮುಖ್ಯ? ಆರಾಧನೆ ಅಂದರೆ ಸ್ತುತಿ ಆರಾಧನೆ ಬಗ್ಗೆ ಕೇಳ್ತೀನಿ. ಹೌದು. ಎಸ್, ಸ್ತುತಿ ಆರಾಧನೆ ಯಾಕೆ ಪ್ರಾಮುಖ್ಯ ಅಂತಂದರೆ ನಮ್ಮನ್ನು ನಾವು ಜೀವಂತವಾಗಿ ಸಮರ್ಪಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಅದು. ಜೀವಂತವಾಗಿ ಸಕಲ ಸಂಗತಿಗಳನ್ನು ನಮ್ಮ ನರನಾಡಿಗಳ ಮುಖಾಂತರವಾಗಿಯೇ, ಯಾಕಂತಂದರೆ ಗೀತೆ ಮತ್ತು ಕ್ರಿಯೆ ನಮ್ಮ ಜೀವಿತದಲ್ಲಿ, ಯಾಕಂತಂದರೆ ನಾವು ಪೆಂಟಕೋಸ್ಟಲ್ ಚರ್ಚ್ಗಳಲ್ಲಿ ಚಪ್ಪಾಳೆ ತಟ್ಟಿ ವಾದ್ಯಗಳನ್ನು ಬಾರಿಸಿ ದೇವರನ್ನ ಕೊಂಡಾಡ್ತಾ ಅಂತಂದರೆ ಒಂದು ಸಂಗೀತದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಾಗ ಪೂರ್ಣ ಹೃದಯದಿಂದ ನಾವು ಅದರೊಳಗೆ ಮುಳುಗೋಗ್ತೇವೆ. ಆ ಪೂರ್ಣ ಅರ್ಪಣಿಕೆಯ ವಿಧಾನವನ್ನು ನಾನು ಆರಾಧನೆಯಾಗಿ ಕಾಣ್ತೇನೆ. ಸೊ ಹಾಗಾಗಿ ಆರಾಧನೆ ಅನ್ನುವಂಥದ್ದು ಪೂರ್ಣ ಅರ್ಪಣಿಕೆಯ ಒಂದು ಮಾರ್ಗವಾಗಿರೋದ್ರಿಂದ ಅದು ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೇನೆ. ಓಕೆ, ಈಗ ವಾಕ್ಯದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕಂತ ಇದೆ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಹಾಗಾದರೆ ಏನು ಆತ್ಮೀಯ ರೀತಿಯಲ್ಲಿ ಅನ್ನೋ ಪದದ ಅರ್ಥ ನನ್ನ ಆತ್ಮದಿಂದ, ಅಂದರೆ ನನ್ನ ಆಂತರ್ಯದಿಂದ ಆತನನ್ನು ಕೊಂಡಾಡ್ತಕ್ಕದ್ದು. ಯಾಕಂತಂದರೆ ಆರಾಧನೆಯ ಸ್ತುತಿ ಒಂದು ವಿಶೇಷವಾದಂಥ ಪದಗಳ ಜೋಡಣೆಯ ಸ್ವರವ್ಯಂಜನಗಳ ಏರಿಳಿತಗಳಲ್ಲ. ಅದು ಬಹಳ ಮುಖ್ಯವಾಗಿ ಅದು ಆಂತರ್ಯದಲ್ಲಿರುವಂಥ ಹೊರಹೊಮ್ಮುವಂಥ ಒಂದು ವಿಶೇಷವಾದಂಥ ನೋವು, ನಲಿವು, ದುಃಖ, ಸಂತಸ, ಅಂದರೆ ನನ್ನ ಒಳಗೆ ಏನಿರ್ತದೋ ಅದನ್ನು ಹೊರಹಾಕುವಂಥ ಒಂದು ವಿಶೇಷವಾದಂಥ ಪ್ರಕ್ರಿಯೆ. ಸೊ ಹಾಗಾಗಿ ಅದು ಆತ್ಮೀಯ ರೀತಿಯಲ್ಲಿ ಅಂತನ್ನುವಾಗ ನಾನು ಆಂತರ್ಯದಿಂದ ಹಾಡುವಂಥದ್ದು. ಸತ್ಯಕ್ಕೆ ತಕ್ಕ ಹಾಗೆ ಅಂತನ್ನುವಾಗ ಏನಂದರೆ, ಸತ್ಯ ಅಂತ ಹೇಳಿದ್ರೆ ಜ್ಞಾನ ಅದರ ಬಹುಮುಖ್ಯವಾದಂಥ ಭಾಗ. ಯಾಕಂದರೆ ಜ್ಞಾನೋಕ್ತಿ 23 ಬರೀತದೆ. ಜ್ಞಾನವನ್ನು ಅಂದರೆ ಸತ್ಯವನ್ನು ಅಂದರೆ ಜ್ಞಾನ, ಸುಶಿಕ್ಷೆ ಮತ್ತು ವಿವೇಕ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಅಂತ ಹೇಳ್ತೀವಲ್ಲ, ನಾವೇನು ಹೇಳ್ತೇವೆ, ಆ ಪ್ರಾರ್ಥನೆಯ ಸಮಯದಲ್ಲಿ ನೀನು ಎಂಥವನಾಗಿದ್ದೆ ಅಂತ ವರ್ಣಿಸ್ತೇವಲ್ಲ, ಅದು ಕೂಡ ಸ್ತುತಿ ಆರಾಧನೆ ಒಂದು ಭಾಗನೇ ನನ್ನ ಪ್ರಕಾರ. ಯಾಕಂತಂದರೆ 9 ವಿಧವಾದ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಬೇಕು. ಅದರಲ್ಲಿ ಬಹಳ ಮುಖ್ಯವಾದಂಥ 5ನೇ ವಿಧವಾದಂಥ ಕಾಣಿಕೆ ಸ್ತುತಿ ಆರಾಧನೆ ಕಾಣಿಕೆ. ಸೊ ಆ ಕೃತಜ್ಞತಾ ಸ್ತುತಿಗಳನ್ನು ಒಡನೆ ಆತನ ಎದುರುಗೊಳ್ರಿ ಅಂತ ವಾಕ್ಯ ಬರೀತದೆ ಕೀರ್ತನೆಗಳ ಪುಸ್ತಕದಲ್ಲಿ. ಸೊ ಆ ಕಾಣಿಕೆಯ ವಿಧಾನ ಅದು. ಸೊ ಹಾಗಿರ್ಬೇಕಾದ್ರೆ ಕಾಣಿಕೆಯನ್ನು ಕೊಡಬೇಕಾದ್ರೆ ನಾನು ಏನು ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ನಾನು ಯಾಕೆ ಕೊಡ್ತಿದ್ದೀನಿ ಅಂತ ಗೊತ್ತಿಲ್ಲ, ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ನಾನು ಹೆಂಗೆ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಕೊಟ್ಟಿದ್ದೀನಿ ಅಂತ ಮಾತ್ರ ಸ್ತುತಿ ಆರಾಧನೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವಿತದಲ್ಲಿ ನನಗೂ ನಿಮಗೂ ಆ ಸತ್ಯವನ್ನು ಅಂತಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಕ್ಕೊಳಪಟ್ಟಂಥ ಒಂದು ಸಂಕೀರ್ಣವಾದಂಥ ಹತೋಟಿಯಲ್ಲಿ ಇರಿಸಲ್ಪಟ್ಟಂಥ ಪ್ರಬುದ್ಧತೆಯಿಂದ ಕೂಡಿದಂಥ ಆಂತರ್ಯದ ಮಾತೆ ಆರಾಧನೆ. ಸೊ ಇವುಗಳನ್ನು ಹೊರತುಪಡಿಸಿ ನಾನು ಅಮಲಿಗೇರ್ಬಿಟ್ಟು, ಸಂಗೀತದ ಅಮಲಿಗೇರ್ಬಿಟ್ಟು, ಬ್ಯಾಂಡ್ಗಳ ಅಮಲಿಗೇರ್ಬಿಟ್ಟು ನಾನು ಏನನ್ನು ಮಾತಾಡ್ತಿದ್ದೀನಿ ಅನ್ನೋದು ಅರಿವಿಲ್ಲ, ನಾನು ಆ ಗೀತೆಯ ಪದಗಳ ಮೇಲೆ ಅರಿವಿಲ್ಲ, ನಾನು ಸುಮ್ಮನೆ ಪರಿಭಾಷೆ ನನಗೆ ಗೊತ್ತಿಲ್ಲ, ಸುಮ್ಮನೆ ಹಾಡಿದೆ ಅಂತಂದರೆ ಅದು ಅನ್ಯ ಭಾಷೆನೂ ಅನ್ಸ್ಕೊಳ್ಳೋದಿಲ್ಲ, ಜೊತೆಗೆ ಅದು ಸ್ತುತಿ ಆರಾಧನೆನೂ ಅನ್ಸ್ಕೊಳ್ಳೋದಿಲ್ಲ. ಓಕೆ, ಎಸ್. ಸೊ ಸಭೆಯಲ್ಲಿ ಹೇಗೆ ಎಲ್ಲ ರೆವಲ್ಯೂಷನ್ ಆಗ್ತಾ ಇದ್ದಾವೆ, ವರ್ಷಿಪ್ ಅನ್ನೋದು ಹಾಗೆ ರೆವಲ್ಯೂಷನ್ ಆಗ್ತಾ ಹೋಗ್ತಾ ಇದೆ. ಈಗ ನಾವು ಹಳೆ ಕಾಲದ ಸಭೆಗಳ ಆರಾಧನೆಯನ್ನು ಹೋಲಿಸ್ಕೊಂಡ್ರು ಈಗ ನಮ್ಮ ಜನ್ರೇಷನಲ್ಲಿರೋಂಥ ವರ್ಷಿಪ್ ಹೋಲಿಸ್ಕೊಂಡ್ರು ಬಹಳ ವ್ಯತ್ಯಾಸಗಳಿದೆ. ಸೊ ಈಗ ಕೀರ್ತನೆಯಲ್ಲಿ ಹೇಳಿದೆ, ದಮ್ಮಡಿಯಿಂದ, ಕಿನ್ನರಿಯಿಂದ, ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ, ಕುಣಿಯುತ್ತಾ ಸ್ತುತಿಸಿರಿ. ಸೊ ಇದೆಲ್ಲ ದೇವರನ್ನು ಆರಾಧಿಸುವುದಕ್ಕಾಗಿಯೇ ಉಪಯೋಗಿಸಲ್ಪಡಬೇಕು. ಆದರೆ ಈಗ ಈ ನಮ್ಮ ಜನ್ರೇಷನಲ್ಲಿ ಬರ್ತಾ ವರ್ಷಿಪ್ ಅಂತ ಅಂದರೆ ಅದೊಂದು ಕಾನ್ಸರ್ಟ್ ಥರ ಬದಲಾಗ್ಬಿಟ್ಟು. ಹೌದು, ಬಹಳ ದುಃಖದ ಸಂಗತಿ ಅದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಈಗಾಗಲೇ ಮುಗಿಸ್ಬಿಟ್ಟಿದ್ದೀನಿ ಅದ್ರ ಬಗ್ಗೆ. ಏನಂತಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳಿಂದ ಕೂಡಿರಬೇಕಾದಂಥ ಒಂದು ಪ್ರಮುಖವಾದಂಥ ಸತ್ಯದಿಂದ, ಅಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳ ಮಾರ್ಗದಿಂದ ಆಂತರ್ಯದ ಪದಗಳನ್ನು ಹೊರಹೊಮ್ಮಿಸೋದೇ ಆರಾಧನೆ. ಅಲ್ಲಿ ಈ 4 ಸಂಗತಿಗಳಲ್ಲ, ಅದು ಆಂತರ್ಯದಿಂದ ಬರೆದಿದ್ದರೆ ಅದು ಆರಾಧನೆ ಅಲ್ಲ, ಅದು ಜ್ಞಾನದಿಂದ ಕೂಡಿಲ್ಲದೆ ಇದ್ದರೆ ಅದು ಆರಾಧನೆ ಅಲ್ಲ, ಅದು ಸುಶಿಕ್ಷಣದಿಂದ ಕೂಡಿಲ್ಲದೆ ಇದ್ರೆ ಅದು ಆರಾಧನೆ ಅಲ್ಲ, ವಿವೇಕಪೂರ್ವಕವಾದಂಥ ಕಾರ್ಯಗಳಿಂದ ನೆರವೇರದೆ ಹೋದರೆ ಅದು ಆರಾಧನೆ ಅಲ್ಲ. ಈಗ ನಾವು ಈ ನಮ್ಮ ಕಣ್ಣ ದೃಷ್ಟಿಗೆ ಇವರು ದೊಡ್ಡ ಸೇವಕರು, ಇವರಿಗೆ ದೊಡ್ಡ ಸಭೆ ಇದೆ ಅಂತ ನೆನೆಸುವಂಥವ್ರು, ಇವರು ಚೆನ್ನಾಗಿ ಆರಾಧನೆ ನಡೆಸ್ತಾರೆ ಅಂತ ನೆನೆಸೋರು, ಅವರ ಆರಾಧನೆ ಕ್ರಮದಲ್ಲಿ ಅದೆಲ್ಲ ಕಾನ್ಸರ್ಟ್ ಥರ ಇರೋದ್ರಿಂದ
ಏನೋ ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ತಾ ವರ್ಷಿಪ್ ನಡೆಸ್ತಾ ಇದೀನಿ ಅಂತ ನೀವೆಲ್ಲ ನೋಡಿರ್ತೀರ. ಅದು ಹೌದು ಹೌದು ಫುಲ್ಲು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಫುಲ್ಲು ಡಾರ್ಕ್ನೆಸ್ ಇರುತ್ತೆ, ಕಲರ್ ಲೈಟ್ ಹಾಕಿ ಎಲ್ಲ ಕುಣಿತಾ ಇರ್ತಾರೆ, ಅಲ್ಲಿ ಸೇವಕ ಓಡಾಡ್ತಾ ಇರ್ತಾರೆ. ಈ ರೀತಿಯಾದಂಥ ಕಾರ್ಯಗಳು ಅದು ಸಭೆ ಆದರೆ ಸಭೆ ಒಳಗಡೆನೂ ಈಗ ತಂದುಬಿಟ್ಟಿದ್ದಾರೆ. ಅದನ್ನು ವರ್ಷಿಪ್ ಕಾನ್ಸರ್ಟ್ ಅಂತ ಹೊರಗಡೆ ನಡೆಸ್ತಾ ಇದ್ರು, ಈಗ ಅದು ಸಭೆ ಒಳಗಡೆನೇ ಬಂದ್ಬಿಟ್ಟಿದೆ. ವರ್ಷಿಪ್ ಟೈಮ್ ಅಂದ ತಕ್ಷಣ ಲೈಟ್ ಎಲ್ಲ ಆಫ್ ಮಾಡಿ ಕಲರ್ ಲೈಟ್ ಹಾಕಿ ಸಭೆಯಲ್ಲೆಲ್ಲ ಚೆನ್ನಾಗಿ ಕುಣಿಬೇಕು, ಇವರು ಹಾಡಾಡ್ತಾ ಇರಬೇಕು. ಸೊ ಈಗ ನಾವು ಆ ಸೇವಕರುಗಳನ್ನ ಕೇಳಕ್ಕೆ ಹೋದರೆ ಅಥವಾ ವರ್ಷಿಪ್ ಟೀಮಲ್ಲಿ ಇರೋರನ್ನ ಕೇಳಕ್ಕೆ ಹೋದರೆ ಅವರು ನಾವು ಮಾಡ್ತಾ ಇರೋದು ಸರಿನೇ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಆದರೆ ಇದರಲ್ಲಿ ಪಾಲ್ಗೊಳ್ಳುವಂಥ ವಿಶ್ವಾಸಿಗಳು ಇದು ದೇವರ ಚಿತ್ತದ ಪ್ರಕಾರ ನಡೀತಾ ಇದೆಯಾ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಾ ಇದೆಯಾ, ಅಲ್ಲಿ ಪವಿತ್ರಾತ್ಮನು ಸಂಚಾರ ಮಾಡ್ತಾ ಇದ್ದಾನ ಮಾಡ್ತಾ ಇಲ್ವಾ, ಅದನ್ನು ಗ್ರಹಿಸಿಕೊಂಡು ಅವ್ರು ಹೇಗೆ ನಡೀಲಿಕ್ಕೆ ಸಾಧ್ಯ ಇರುತ್ತೆ. ಇದನ್ನು ಅದೇ ತುಂಬ ಅಫಿಷಿಯಲ್ಲಾಗಿ ಮಾಡದೆ ಅದೊಂದು ತುಂಬ ಕ್ಯಾಶುವಲ್ ಟಾಕ್ ಆಗಿ ಮಾಡಿದ್ರೆ ತುಂಬ ಅರ್ಥಪೂರ್ಣವಾಗಿರ್ತದೆ ಅನ್ನೋದು. ಯಾಕಂದರೆ ಈ ಸಬ್ಜೆಕ್ಟ್ನ ಬಗ್ಗೆ ನಾವು ಮಾತಾಡೋದಾದರೆ ಮೊದಲನೇದು ಬಹಳ ಮುಖ್ಯವಾಗಿ ಈ ರೀತಿಯಾಗಿ ಮಾತಾಡ್ತಿರೋರು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯದಲ್ಲಿ ತುಂಬ ಸುಂದರವಾಗಿ ಬರೀತದೆ. ಜಾರಳ ನಡತಿ ಹೀಗೆ ಸರಿ, ತಾನು ತಪ್ಪು ಮಾಡಿ ನಾನೇನು ಮಾಡಲೇ ಇಲ್ವಲ್ಲ ಅಂದುಕೊಳ್ತಾಳೆ. ಅಂತಾಳೆ ಅನ್ನಲಿಲ್ಲ, ಅಂದುಕೊಳ್ತಾಳೆ, ತನಗೆ ತಾನೇ ಹೇಳ್ಕೊಳ್ತಾಳೆ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ವಾಕ್ಯ ಬರೀತದೆ, ಅವರ ಹೃದಯಗಳಲ್ಲಿ ಮನಸ್ಸಿನಲ್ಲಿ ತಾವು ತಪ್ಪಿತಸ್ಥರೆಂಬ ಬರೆಯನ್ನು ಆಗಲೇ ಹೇಳ್ಕೊಂಡಿರ್ತಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾವು ಏನು ಮಾಡ್ತಿದ್ದೇವೆ ಎಂಬುದಾಗಿ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ ತಾವು ಏನು ಮಾಡ್ತಿದ್ದಾರೆ ಎಂಬುದಾಗಿ. ಹೀಗೆ ಹುಚ್ಚರ ಸಂತೆಯಲ್ಲಿ ಮರಳ ಸಿದ್ದಪ್ಪನೇ ದೊಡ್ಡವನಾದಂಗೆ ಆಯಿತಾ. ಸೊ ಅಂದರೆ ಮರಳ ಸಿದ್ದಪ್ಪ ಅನ್ನೋವಂಥದ್ದು ಒಬ್ಬ ಹುಚ್ಚ ಇದ್ದ, ಅವನು ಹುಚ್ಚರ ಸಂತೆಯಲ್ಲಿದ್ದ, ಅವನ ಹೆಸರು ದುಡ್ಡಕ್ಕಿತ್ತಲ್ಲ ಅದಕ್ಕೆ ಅವ್ನು ದೊಡ್ಡವನಾಗ್ಬಿಟ್ಟ. ಸೊ ಹಾಗಾಗಿ ಅದರ ಪ್ರಕಾರ ಸೊ ತಾವು ಮಾಡಿದ್ದೇ ಸರಿಯಾದ ದಾರಿ, ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ಕೊಂಡು ಅನೇಕ ಜನರು ತಮ್ಮ ಜೀವಿತಗಳನ್ನ ಜೀವಿಸ್ತಾ ಇದ್ದಾರೆ. ಅವರು ಮಹಾಪದವಿಯನ್ನು ದೂಷಿಸ್ತಾರೆ. ಅದು ಇವತ್ತಿನ ಕಾಲದಲ್ಲ, ಅದು ಆದಿ ಸಭೆಯಿಂದಲೂ ಆ ರೀತಿಯಾದಂಥ ವ್ಯಕ್ತಿಗಳು ಇದ್ದೇ ಇದ್ದಾರೆ. ಸೊ ಹಾಗಾಗಿ ವಿಶ್ವಾಸಿಗಳು ಹಾದಿ ತಪ್ಪಬಾರ್ದು ಅಂತ ಅನ್ನೋದಕ್ಕೆ ಎಲ್ಲರಿಗಿಂತ ದಿ ಬೆಸ್ಟ್ ಟೀಚರ್ ಪವಿತ್ರಾತ್ಮ. ಎಲ್ಲರಿಗಿಂತ ದಿ ಬೆಸ್ಟ್ ಟೀಚರ್ ಪವಿತ್ರಾತ್ಮ. ನೀವು ಎಲ್ಲವನ್ನು ಹೊಂದ್ಕೊಳ್ಳೋದಕ್ಕಿಂತ ಯಾಕೆ ಮೇಲ್ಮನೆಯಲ್ಲಿ ದೇವರು ಜನರನ್ನು ಅಲ್ಲಿ ಕೂರಿಸ್ಬಿಟ್ರು ಸ್ವಲ್ಪ ದಿವಸ ಅಂತಂದರೆ, ಪಂಚಶತಮಾಧ್ಯಂದವರೆಗೂ ಕಾಯ್ಕೊಂಡಿರಿ ಅಂತ ಯಾಕೆ ಹೇಳಿದ್ರು ಅಂದರೆ, ಪವಿತ್ರಾತ್ಮ ನಮ್ಮಲ್ಲಿ ಬರುವಾಗ, ನಾವು ಆತನಲ್ಲಿ ಬಲ ಹೊಂದುವಾಗ ನಮಗೆ ನಿಜವಾದಂಥ ಸತ್ಯ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಸತ್ಯದ ಆತ್ಮನು ನಮ್ಮಲ್ಲಿ ಬರುವಾಗ ಸಕಲ ವಿಷಯಗಳಲ್ಲಿ ಆತನ ನಮ್ಮ ಸತ್ಯಕ್ಕೆ ನಡೆಸ್ತಾನೆ. ಸೊ ಹಾಗಾಗಿ ಪವಿತ್ರಾತ್ಮನ ವರ ಅನ್ನೋದಕ್ಕಿಂತ ಪವಿತ್ರಾತ್ಮನ ಬಲ ನಮ್ಮಲ್ಲಿ ಇಳಿದು ಬರುವಾಗ ಆಟೋಮೆಟಿಕ್ಕಾಗಿ ಆ ಸಂಗತಿಗಳು ಸರಿ ಆಗ್ತದೆ. ಅದಕ್ಕೆ ಮುಂಚೆ ಅವ್ರನ್ನ ದೂಷಿಸೋದು, ಅವ್ರನ್ನ ದೂಷಿಸದೇ ಇರೋದು. ಯಾಕಂತಂದರೆ ಫಿಲಿಪ್ಪನ ಹೆಂಡತಿಯನ್ನು ಹೆರೋದನು ಇಟ್ಕೊಂಡಿದ್ದಾಗ ಯೋಹಾನ ಒಬ್ಬನೇ ಅವನನ್ನು ಗದರಿಸಿದ್ದು. ಆದರೆ ಅವನನ್ನು ಜೈಲಿಗೆ ಹಾಕಿದ್ದು ಯಾರು? ಹೆರೋದ ಹೇಳ್ದ ಸರಿ, ಜನರೇನು ದಂಗೆ ಎದ್ದೊಳ್ಳಲಿಲ್ಲ. ಅವನನ್ನು ಕರ್ಕೊಂಡೋಗಿ ಜೈಲಿಗೆ ಬಿಟ್ಟವ್ರು ಹೆರೋದ ಏನು ಕೀ ಹಿಡ್ಕೊಂಡು ಹೋಗಿ ಇದು ಮಾಡಿರಲಿಲ್ಲ. ಆ ಪರಾತನಲ್ಲಿ ತಗೊಂಡೋಗಿ ಯೋಹಾನನ ತಲೆಯನ್ನು ಹೆರೋದ ಏನು ಕತ್ತರಿಸಿರಲಿಲ್ಲ. ಅವನ ಆಜ್ಞೆ ಇಟ್ಟಂಥ ಕೆಲವು ಜನರು ಮಾಡ್ತಾಯಿದ್ರು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಒಂದು ಗುಂಪು ಯಾವಾಗಲೂ ಇದ್ದೇ ಇರ್ತದೆ. ನೀವು ಒಬ್ಬೊಂಟಿಗರಾದ ಮಾತ್ರಕ್ಕೆ ನೀವು ಅಸತ್ಯವಂತರು, ಒಬ್ಬೊಂಟಿಗರಾದ ಮಾತ್ರಕ್ಕೆ ಸುಳ್ಳುಗಾರರು, ಒಬ್ಬೊಂಟಿಗರಾದ ಮಾತ್ರಕ್ಕೆ ದುರುಪದೇಶಕರು ಅಂತನ್ನುವಂಥ ಭಯ ನನಗೆ ನಿಮಗೆ ಬೇಡ. ಅದು ಯಾವಾಗಲೂ ಅದು ದೊಡ್ಡ ಗುಂಪಿನಿಂದ ಕೂಡಿರೋದು ಸಾಮಾನ್ಯ. ಸುಳ್ಳು ಉಪದೇಶಗಳಾಗಲಿ, ದುರ್ಬೋಧನೆಗಳಾಗಲಿ, ಅಥವಾ ಸರಿಯಾದ ಮಾರ್ಗದ ಹಾದಿ ತಪ್ಪಿದ ಆರಾಧನೆಯ ಕ್ರಮಗಳಾಗಲಿ ದೊಡ್ಡ ಗುಂಪಿಂದ ಕೂಡಿರೋದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಅನೇಕ ಜನರು ಒಂದು ಕಾರ್ಯಗಳನ್ನು ನೆರವೇರಿಸೋದಕ್ಕೆ ನಿಂತಿರ್ತಾರೆ, ಆದರೆ ಪವಿತ್ರಾತ್ಮ ನಮ್ಮಲ್ಲಿ ಬರುವಾಗ ಅದು ಸರಿಯಾದ ಮಾರ್ಗ ಅಂತ ತಿಳಿಸ್ಕೊಡ್ತಾರೆ. ಹಾಗಾಗಿ ತುಂಬ ಎಲ್ಲ ಇದಿಷ್ಟೇ ಸರಿ ಜಗತ್ತಲ್ಲಿ ಯೇಸುಸ್ವಾಮಿಯ ಹೆಸರನ್ನು ಕೇಳಿಸಿಕೊಳ್ಳದೆ ಇರುವಂಥ ವ್ಯಕ್ತಿಗಳ ಮುಂದೆ ದೇವದೂತರು ಸುವಾರ್ತೆ ಸಾರಿದ್ದನ್ನು ಕೂಡ ನಾನು ಕೇಳಲ್ಪಟ್ಟಿದ್ದೇನೆ. ಆದರೆ ಅದೇ ಸಂದರ್ಭದಲ್ಲಿ ಅಷ್ಟು ಬಲಿಷ್ಠನಾದಂಥ ದೇವರು ಕೆಲವೇ ಸ್ಪೆಷಲ್ ಕೇಸ್ಗಳಲ್ಲಿ ಮಾತ್ರವೇ ದೇವದೂತರನ್ನು ಉಪಯೋಗಿಸಿ ಎಲ್ಲ ಸಂದರ್ಭಗಳಲ್ಲಿ ಸುವಾರ್ತಿಕರನ್ನ ಎಬ್ಬಿಸಿರೋದನ್ನು ಮತ್ತು ಕಳಿಸಿರೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಮತ್ತು ಅನುಭವಿಸಿದ್ದೇನೆ. ಸೊ ಹಾಗಿರಬೇಕಾದ್ರೆ ದೇವರು ತನ್ನ ಕಾರ್ಯವನ್ನು ಮಾಡೋದಕ್ಕೆ ಬಿಟ್ಟುಕೊಟ್ಟು ನಿಮ್ಮ ಜೀವಿತದಲ್ಲಿ ನಾವು ನೆಮ್ಮದಿಯಾಗಿದ್ದು, ಪವಿತ್ರಾತ್ಮನು ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಲಿ, ಪವಿತ್ರನೂ ತನ್ನ ಇನ್ನೆಚ್ಚಾಗಿ ಪವಿತ್ರನಾಗಿ ಮಾಡ್ಕೊಳ್ಳಿ. ನೀತಿಯನ್ನು ಆಚರಿಸುವವನು ಇನ್ನೆಚ್ಚಾಗಿ ತನ್ನ ನೀತಿಯನ್ನು ಆಚರಿಸಲಿ. ಮಲಿನ ಮಾಡ್ಕೊಳ್ಳೋವನು ಇನ್ನೆಚ್ಚಾಗಿ ತನ್ನ ಮೈಲಿಗೆ ಮಾಡ್ಕೊಳ್ಳಿ. ಇದಿಷ್ಟೇ ಒಂದು ಬೆಟರ್ ಎಕ್ಸಾಂಪಲ್ ಅದಕ್ಕೆ.
ಸೊ ವೀಕ್ಷಕರೇ, ಇಲ್ಲಿಯವರೆಗೆ ಸಭೆಯ ಆರಾಧನೆ ಕುರಿತಾಗಿ ನಾವು ಮಾತನಾಡಿದ್ದೇವೆ. ಸೊ ಇದೆಲ್ಲ ನಿಮಗೆ ಅನುಕೂಲವಾಗಿ ಉಪಯುಕ್ತವಾಗಿದೆ ಎಂಬುದಾಗಿ ನೆನೆಸ್ತೇನೆ. ನಿಮಗೇನಾದರೂ ಈ ವಿಷಯಗಳಲ್ಲಿ ಪ್ರಶ್ನೆಗಳಿದ್ದರೆ ಅಥವಾ ನೀವು ಇನ್ನೇನಾದರೂ ಕೇಳಿ ತಿಳ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿ. ಆ ವಿಷಯಗಳಿಗಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಚರ್ಚಿಸೋಣ. ಅಲ್ಲಿವರೆಗೂ ದೇವ್ರ ತಾನೇ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನಡೆಸಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್.